ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಬಿ ಎನ್ ಗ್ರೋ. ದಿಸ್ ಈಸ್ ಚರಣ್. ನಾವು ಮೊನ್ನೆ ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ನಮ್ಮ ಲೆವೆಲ್ಸ್ ಹಂಗೆ ಇರ್ಕೋದಾವೆ, ಹೆಂಗೆ ವರ್ಕ್ ಆಗಿದ್ದಾವೆ, ಏನೇನು ಟ್ರೇಡ್ ಮಾಡಿದ್ವಿ, ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ. ಓಕೆ, ಅದಕ್ಕೆ ಮುಂಚೆನೇ ಒಂದು ಸ್ಯಾಟರ್ಡೆ ಅನಿಸುತ್ತೆ ಒಂದು ಮೋಟಿವೇಶನ್ ವೀಡಿಯೋ ಮಾಡಿದ್ವಿ, ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಇತ್ತು. ಓಕೆ, ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ, ಒಂದ್ಸಲಿ ನೋಡ್ಕೊಳ್ಳಿ. ಫಸ್ಟ್ ಟೆಲಿಗ್ರಾಮಲ್ಲಿ ಅಪ್ಡೇಟ್ಸ್ ನೋಡ್ಕೊಳ್ಳಿ, ಆಮೇಲೆ ಅನಾಲಿಸಿಸ್ನ ಪ್ಲೇ ಮಾಡಿ ತೋರಿಸ್ತೀನಿ ನಾನು. ಇಲ್ಲ ಅನಾಲಿಸಿಸ್ನ ಕೇಳಿಸ್ಕೊಂಡು ಆಮೇಲೆ ಟೆಲಿಗ್ರಾಮ್ ತೋರಿಸ್ತೀನಿ. ಓಕೆ, ಕೇಳಿಸ್ಕೊಂಡು ಸರ್ ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ. ಇದು ಯೂಟ್ಯೂಬಲ್ಲಿ ಕೂಡ ಇರ್ತದೆ, ನೀವು ಚೆಕ್ ಮಾಡ್ಕೋಬೋದು. ಬ್ಯಾಂಕ್ ನಿಫ್ಟಿ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಡೌನ್ ಓಪನ್ ಆದರೂ ವೆಯ್ಟ್ ಮಾಡಿ. ಫಸ್ಟ್ 50 ಮಿನಿಟ್ಸ್, ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಲಿ. ಈ ಲೆವೆಲ್ ಹತ್ರ 50 ಮಿನಿಟ್ಸೇ ಯೂಸ್ ಮಾಡಬೇಕು. 15 ನಿಮಿಷ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ಟ್ರೇಡ್ ಮಾಡಲ್ಲ ನಾವು. ಓಕೆ, ಇದರ ಹೈ ಬ್ರೇಕ್ ಆದರೆ ನಾನು ಸಿ ಕಡೆ ಪ್ಲಾನ್ ಮಾಡ್ತೀನಿ. 50 ಮಿನಿಟ್ಸ್ ಕ್ಯಾಂಡಲ್ ಲೋ ಬ್ರೇಕ್ ಆದರೆ ನಾನು ಈಗ ಎಸ್ಟರ್ಡೇ 600 ಕ್ವಾಂಟಿಟಿ ಮಾಡಿದ್ನಲ್ಲ, ಮಂಡೇ 300 ಕ್ವಾಂಟಿಟಿಯಲ್ಲಿ ಸೆಲ್ ಪ್ಲಾನ್ ಮಾಡ್ತೀನಿ. ಅಂದರೆ 50% ಕ್ವಾಂಟಿಟಿಯಲ್ಲಿ ಸೆಲ್ಲಿಂಗ್ ಪ್ಲಾನ್ ಮಾಡ್ತೀನಿ ಲೋ ಬ್ರೇಕ್ ಆದರೆ. ಹೈ ಬ್ರೇಕ್ ಆದರೆ ನಾರ್ಮಲ್ ಕ್ವಾಂಟಿಟಿಯಲ್ಲಿ ಬೈಯಿಂಗ್ ಪ್ಲಾನ್ ಮಾಡ್ತೀನಿ. ಇದು ನನ್ನ ಅನಾಲಿಸಿಸ್ ಮಾತ್ರ, ನನ್ನ ವ್ಯೂ ಮಾತ್ರ ಶೇರ್ ಮಾಡ್ತಾಯಿದ್ದೀನಿ. ನೀವು 600 300 ಹಾಕ್ಕೊಂಡು ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡಿಕೊಂಡ್ರೆ ನಮ್ಗೆ ಸಂಬಂಧ ಇಲ್ಲ. ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್. ಓಕೆ, ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ನೋಡಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಫ್ಟಿ ನೋಡ್ಕೊಳ್ಳಿ. ಮಾರ್ಕೆಟ್ ಗ್ಯಾಪ್ ಅಪ್ ಗ್ಯಾಪ್ ಓಪನ್ ಆಗಲಿ, ಎಲ್ಲಾದರೂ ಓಪನ್ ಇದ್ರ ಮೇಲೆ ಬಂದಿದೆ ಅಂದರೆ ನಿಫ್ಟಿ ಯಾವ ಕ್ಯಾಂಡಲ್ ಓಪನ್ ಆಗಿರುತ್ತೋ ಆ ಕ್ಯಾಂಡಲ್ ಹೈ ಬ್ರೇಕ್ ಆದರೆ ನಾನು ಬೈಯಿಂಗ್ ಪ್ಲಾನ್ ಮಾಡ್ತೀನಿ. ಇಲ್ಲ ಗ್ಯಾಪ್ ಡೌನ್ ಓಪನ್ ಆದರೆ ಆಫ್ಟರ್ ಕರೆಕ್ಷನ್ ಬೈಯಿಂಗ್ ಪ್ಲಾನ್ ಮಾಡ್ತೀನಿ. ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಂಡ್ರಲ್ವ. ಇವತ್ತು ನೋಡಿ, ಇದರ ಹೈ ಬ್ರೇಕ್ ಆದರೆ ನಿಫ್ಟಿ ಓಪನಿಂಗ್ ಕ್ಯಾಂಡಲ್ ಹೈ ಬ್ರೇಕ್ ಆದರೆ ಬೈಯಿಂಗ್ ಪ್ಲಾನ್ ಮಾಡ್ತೀನಿ ಅಂತ ಹೇಳಿದ್ವಿ. ಇದು ಬೈಯಿಂಗ್ ಮೊಮೆಂಟಮ್. ಓಕೆ, ಬಂದಿದೆಯಾ ಇಲ್ಲ ನೋಡಿ. ಬ್ಯಾಂಕ್ ನಿಫ್ಟಿ 50 ಮಿನಿಟ್ಸ್ ಕ್ಯಾಂಡಲ್ ಹೈ ಅಲ್ವಾ, ಈ ಕ್ಯಾಂಡಲ್ ಹೈ ಬ್ರೇಕ್ ಆದರೆ ಬೈಯಿಂಗ್ ಕಡೆ ಇರ್ತೀವಿ ಅಂತ ಹೇಳಿದ್ವಿ. ಇದು ಟಾರ್ಗೆಟ್ ಪೋಸ್ಟ್ ಮಾಡಿದ್ದೆ, ಅದನ್ನು ತೋರಿಸ್ತೀನಿ ನಾನು. ಓಕೆ, ಇದು ನೋಡ್ಕೊಳ್ಳಿ, ಇದು ಕೂಡ ಟಾರ್ಗೆಟ್ ಬಂದಿದೆ. ಓಕೆ, ಇವಾಗ ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ. ಇಲ್ಲಿ ನೋಡಿ ಅಪ್ಡೇಟ್ಸ್ ಇವತ್ತಿಂದು. ಇದು ಗುಡ್ ಮಾರ್ನಿಂಗ್ ಅಂತ, ಇವತ್ತು ಆಗಸ್ಟ್ 11. ಇಲ್ಲಿಂದ ಒಂದು ನಿಫ್ಟಿ ಕಾಲಿತ್ತು. ಓಕೆ, ನಿಫ್ಟಿ ಕಾಲಿತ್ತು. 350ಗೆ ಎಂಟ್ರಿ, 370, 390, ಆಮೇಲೆ TSL ಮಾಡ್ತಾ ಹೋಗಿ. ರೈಟ್, ಅದು ಎಲ್ಲಿವರೆಗೂ ಹೋಗಿದೆ ಅಂದರೆ ಇಷ್ಟು ಹೋಗಿದೆ. ಓಕೆ, ಇವಾಗ ಇದ್ರದ್ದು ಸ್ಕ್ರೀನ್ ಶಾಟ್ ಹಾಕಿ ಅಂತ ಯಾರೋ ಕೇಳಿದ್ರಂತೆ ಮೊನ್ನೆ, ಅದಕ್ಕೆ ಒಂದು ಕ್ಲಾರಿಟಿ ಕೊಡ್ತೀನಿ ನೋಡಿ. ಇವತ್ತು ಬೆಳಿಗ್ಗೆ ಬ್ಯಾಂಕ್ ನಿಫ್ಟಿ 10 ಗಂಟೆ 18 ನಿಮಿಷ, ನೀವು ಇಲ್ಲಿ ಟೈಮ್ ನೋಡ್ಕೋಬೋದು. 10 ಗಂಟೆ 18 ನಿಮಿಷ ನಂದು ಇವತ್ತು ಟಾರ್ಗೆಟ್ಟು 55,480 ವಿತ್ TSL CE ಕಡೆ, ಅಂದರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ. 55,480ವರೆಗೂ ಹೋಗುತ್ತೆ ಅಂತ 10 ಗಂಟೆ 18 ನಿಮಿಷದಲ್ಲಿ ಪೋಸ್ಟ್ ಮಾಡಿದ್ದೀನಿ. ಅದಾದಮೇಲೆ ಮಾರ್ಕೆಟ್ ಬಂದಿದೆ, ನಾನು ಹೇಳಿರೋ ನಂಬರ್ಗೆ ಮಾರ್ಕೆಟ್ ಬಂದಿದೆ. ನೀವು ನೋಡ್ಕೊಳ್ಳಿ, 55,480 ಬಂದಿದೆ. ಬೆಳಗ್ಗೆ 10 ಗಂಟೆ ಕ್ಯಾಂಡಲ್ ಅಂದರೆ ಇದು, ಈ ರೆಡ್ ಕ್ಯಾಂಡಲ್ಲು. ಓಕೆ, ಇಲ್ಲಿಂದ ಮಾರ್ಕೆಟ್ ಇಲ್ಲಿವರೆಗೂ ಹೋಗುತ್ತೆ ಅಂತ ಪೋಸ್ಟ್ ಮಾಡಿದ್ದೀನಿ, ಬಂದಿದೆ. ಇವಾಗ ಇದನ್ನು ಸ್ಕ್ರೀನ್ ಶಾಟ್ ಹಾಕಿ ಅಂದರೆ ಇದರಲ್ಲಿ ಟ್ರೇಡ್ ಮಾಡಿ ಅದರಲ್ಲಿ ಬಂದಿರೋ ಪ್ರಾಫಿಟ್ ಸ್ಕ್ರೀನ್ ಶಾಟ್ಗಳೆಲ್ಲ ಇಲ್ಲಿರ್ತವೆ, ನೀವು ನೋಡ್ಕೋಬೋದು. ಓಕೆ, ಇದರಲ್ಲಿ ಸ್ವಲ್ಪ ಜನ ಟಾರ್ಗೆಟ್ ಹೋಗ್ತಾ ಇದೆಯಲ್ಲ, ಒಬ್ಬರು ಫಸ್ಟ್ ಟಾರ್ಗೆಟ್ ಬುಕ್ ಮಾಡ್ತಾರೆ, ಇನ್ನೊಬ್ಬರು ಸೆಕೆಂಡ್ ಟಾರ್ಗೆಟ್ ಬುಕ್ ಮಾಡ್ತಾರೆ, ಇನ್ನೊಬ್ಬರು 3ನೇ ಟಾರ್ಗೆಟ್ ಬುಕ್ ಮಾಡ್ತಾರೆ. ಅದು ಅವರು TSL ಮಾಡೋ ನಾಲೆಜ್ ಮೇಲೆ ಅದಿರುತ್ತೆ. ಬಟ್ ನಮ್ಮ ವ್ಯೂ ಏನಂದರೆ, ನಾವು ಮಾಡೋದು ಅನಾಲಿಸಿಸು ಇಲ್ಲಿಂದ ಇಲ್ಲಿವರೆಗೂ ಹೋಗುತ್ತೆ ಅಂತ. ರೈಟ್, ಅದು ಹೋದ್ಮೇಲೆ ನಮ್ಮ ಅನಾಲಿಸಿಸ್ ಪಾಸ್ ಆಗಿದೆ ಅಂತ. ಸ್ಟೂಡೆಂಟ್ಸ್ ಎಲ್ಲಿಗೆ ಪ್ರಾಫಿಟ್ ಬುಕ್ ಮಾಡ್ತಾರೆ ಅದು ಅವರು TSL ಮಾಡೋ ನಾಲೆಜ್ ಮೇಲೆ ಡಿಪೆಂಡ್ ಅದು. ಪ್ಲಸ್ ಇನ್ನೊಂದು ಏನಂದರೆ, ಇದರ ಸಂಪಾದನೆ ಮಾಡಿರೋ ಎಲ್ಲ ಪ್ರಾಫಿಟ್ಟು ಲಾಸ್ ಸ್ಕ್ರೀನ್ ಶಾಟ್ಗಳು ನಿಮಗೆ ಬೆಳಿಗ್ಗೆ ಒಂದು ಶಾರ್ಟ್ ವಿಡಿಯೋ ಬಂದಿರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಬಂದಿರುತ್ತೆ. ಇಲ್ಲಿ ಹೆಸರು ಸಮೇತ, ಇವಾಗ ಇವ್ರು ಯಾರಾದರೂ ಒಂದು ಮಾಡಿದ್ದಾರೆ ಅಂದರೆ ಇಲ್ಲ ಅವ್ರ ಹೆಸರು ಇರುತ್ತೆ, ಇಲ್ಲ ಅವ್ರ ಪ್ರಾಫಿಟ್ಸ್ ಇರುತ್ತೆ. ಅದು ಬಿಟ್ಟು ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಅಂದರೆ ದಾರಿಯಲ್ಲಿ ಹೋಗೋರಿಗೆಲ್ಲ ವಾಟ್ಸಪ್ ಮಾಡೋಕ್ಕಾಗಲ್ಲ. ನಾವು ಸಂಪಾದನೆ ಮಾಡೋರು ಯಾವನಿಗೆ ತೋರ್ಸೋಕ್ಕೂ ರೆಡಿ ಇರಲ್ಲ ಯಾರು. ರೈಟ್, ಅದಕ್ಕೆ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನಮ್ಮ ವ್ಯೂ ಏನಂದರೆ ಇಲ್ಲಿಂದ ಇಲ್ಲಿವರೆಗೂ ಹೋಗುತ್ತೆ ಅಂತ ಅಷ್ಟೇ. ಅನಾಲಿಸಿಸ್ ಪಾಸ್ ಆದರೆ ನಮ್ಮ ಅನಾಲಿಸಿಸ್ ಪಾಸ್ ಆಗಿದೆ. ಅದರಲ್ಲಿ ಎಷ್ಟೊತ್ತು ಹೋಲ್ಡ್ ಮಾಡ್ತಾರೆ, ಎಷ್ಟು ಪ್ರಾಫಿಟ್ ತಗೊಳ್ತಾರೆ ಅನ್ನೋದು ಅವ್ರವ್ರ ಮೇಲೆ ಡಿಪೆಂಡ್. ರೈಟ್, ಇವತ್ತಿನ ಅಪ್ಡೇಟ್ಸ್ ಏನಿತ್ತು ಅಂದರೆ ಟೆಲಿಗ್ರಾಮಲ್ಲಿ ಮಾರ್ನಿಂಗ್ CE ಕಾಲ್ ಕೊಟ್ಟಿದ್ವಿ, ಅದಕ್ಕೆ ಸಂಬಂಧಪಟ್ಟಿದ್ದ ಪ್ರಾಫಿಟ್ ಸ್ಕ್ರೀನ್ ಶಾಟ್ಗಳು ಇಲ್ಲಿದ್ದಾವೆ. ಅದಾದಮೇಲೆ ಬ್ಯಾಂಕ್ ನಿಫ್ಟಿ ಇಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿದ್ದೆ, ಅದು ಅಲ್ಲಿವರೆಗೂ ಹೋಗಿದೆ. ಓಕೆ,
ನಮ್ಮ ಟಾರ್ಗೆಟ್ ರೀಚ್ ಆಗಿದೆ. ಅದ್ರದ್ದು ಸ್ಕ್ರೀನ್ಶಾಟ್ಗಳೆಲ್ಲ ಇಲ್ಲಿದ್ದಾವೆ, ನೋಡ್ಕೋಬೋದು ನೀವೆಲ್ಲರೂ. ಓಕೆ ಓಕೆ ಇವಾಗ ನಾಳೆ ಏನಾಗುತ್ತೆ? ಓಕೆ ಇದು ನೋಡ್ಕೊಳ್ಳಿ. ನಾಳೆ ಬ್ಯಾಂಕ್ ನಿಫ್ಟಿ ಫ್ಲ್ಯಾಟ್ ಓಪನ್ ಆದರೂ ಗ್ಯಾಪ್ ಅಪ್ ಓಪನ್ ಆದರೂ ಈ ರೆಸಿಸ್ಟೆನ್ಸ್ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಅದ್ರ ಹೈ ಕ್ರಾಸ್ ಆಗುವಾಗ ನಾವು ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಓಕೆ, ಆರ್ ಇಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ ನಾವು ಇಲ್ಲಿಂದ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೆ ಕರೆಕ್ಷನ್ ಆದಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಇದು ನಮ್ಮದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಬ್ಯಾಂಕ್ ನಿಫ್ಟಿ ವ್ಯೂ. ನಿಫ್ಟಿ ಕೂಡ ಸೇಮ್, ಕರೆಕ್ಷನ್ ಬಂದ ಮೇಲೆ ಇಲ್ಲಿ ಬೈ ಪ್ಲ್ಯಾನ್ ಮಾಡ್ತೀವಿ. ಈ ರೆಸಿಸ್ಟೆನ್ಸ್ ಅಂದರೆ 24,735 ಇಲ್ಲಿ 50 ಮಿನಿಟ್ಸಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ. ಒಂದು ಇಲ್ಲಿ ಬೈ ಮಾಡ್ತೀವಿ ಆರ್ ಇಲ್ಲಿ ಸೆಲ್ ಮಾಡ್ತೀವಿ, ಎರಡೂ ಕಡೆ ಪ್ಲ್ಯಾನ್ ಮಾಡ್ತೀವಿ. ಇದನ್ನು ಡ್ಯುಯಲ್ ಝೋನ್ ಅಂತ, ಡ್ಯುಯಲ್ ಇವ್ ಅಂತೀವಿ. ಎರಡೂ ಕಡೆ ರೆಡಿ ಇದೀವಿ. ಮಾರ್ಕೆಟ್ ಓಪನಿಂಗ್ ನೋಡಿಕೊಂಡ್ರೆ ಕ್ಲಾರಿಟಿ ಬರ್ತದೆ, ಅದು ಮಾಡೋಣ. ಇದು ಒಂದು ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನೋಡ್ಕೊಳ್ಳಿ, ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಲೆವೆಲ್ಸ್ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಬಿಕಾಸ್ ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್. ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಓಕೆ, ಹೊಸಬರಾದ್ರು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರ್ತದೆ, ಜಾಯ್ನ್ ಆಗಿ. ಈ ಥರ ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೋಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ, ಬಾಯ್.